ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಬ್ರಹ್ಮಾಮುರಾರಿ ಶ್ರೀಪರಾಂತಕಾರಿ ಭಾನುಶಶಿ ಭೂಮಿಸುತೋಪುರಶ್ಚ ಗುರುಶ್ಚ ಶುಕ್ರ ಶನಿರಾಹ ಕೇತವಃ ಕುರ್ವಂತ ಸರ್ವೇ ಮಮ ಸುಪ್ರಭಾತಂ. ಬಿ ಹ್ಯಾಪಿ ಗೋಲ್ಡ್ ವೀಕ್ಷಕ ಚಾನಲ್ ವೀಕ್ಷಕ ಬಂಧುಗಳಿಗೆ ಆತ್ಮೀಯವಾಗಿರುವಂತಹ ಸ್ವಾಗತ. ಕನ್ಯಾ ರಾಶಿಯವರ ಫಲಾಫಲ ನೋಡುವುದಾದರೆ, ವೈಶಾಖ ಹುಣ್ಣಿಮೆ ಮೊದಲನೇ ದಿನ ಅಂದರೆ 1ನೇ ತಾರೀಕು ವೈಶಾಖ ಹುಣ್ಣಿಮೆ ಅಂದರೆ ನಾವು ಬುದ್ಧ ಪೂರ್ಣಿಮಾ ಹೇಳಿ ಹೇಳ್ತೇವೆ. ಅಂದರೆ ಬುಧನಿಗೆ ಅಂದರೆ ದಶಾವತಾರದಲ್ಲಿ 9ನೇಯದ್ದು ಅವತಾರ ಹೇಳಿದ್ರೆ ಬುಧಾಯ ನಮಃ ಹೇಳಿ, ಬುದ್ಧಾಯ ನಮಃ ಹೇಳಿ ಹೇಳ್ತೇವೆ. ಕೃಷ್ಣಾಯ ನಮಃ, ಬುದ್ಧಾಯ ನಮಃ, ಕಲ್ಕಿನೇ ನಮಃ ಹೇಳಿ. ಅಂದರೆ 9ನೇ ಅವತಾರ ಆ ದಿನ ಬುಧ ಹುಣ್ಣಿಮೆ. ಈ ಹುಣ್ಣಿಮೆಯಿಂದ ಪ್ರಾರಂಭವಾಗುವಂತಹ ಮೇ ತಿಂಗಳು ಈ ಕನ್ಯಾ ರಾಶಿಯವರ ಫಲಾಫಲ ನೋಡುವುದಾದರೆ, ಒಳ್ಳೆ ಬೆಳಕು ಕೊಡುವಂತಹ ತಿಂಗಳು. ಅಂದರೆ ಕೆಲವರಿಗೆ ನಾವು ಬಾಕಿ ಒಂದು ಕಳೆದಂತಹ ತಿಂಗಳಿನಲ್ಲಿ ತುಂಬ ಕತ್ಲೆಯಲ್ಲಿದ್ದು ಅಂದರೆ ತುಂಬ ಕಷ್ಟದಲ್ಲಿದ್ದು ನಾವು ಹೇಳಿ, ಆದರೆ ಈ ತಿಂಗಳು ಕನ್ಯಾ ರಾಶಿಯವರಿಗೆ ಒಳ್ಳೆ ಬೆಳಕನ್ನು ಕೊಡುವಂತಹ ತಿಂಗಳು. ಅಂದರೆ ಒಳ್ಳೆ ಯೋಗ, ಒಳ್ಳೆ ಭಾಗ್ಯ, ಒಳ್ಳೆ ಗೌರವಾದರಗಳು ಸಿಗುವಂತಹ ಯೋಗಗಳು ಈ ರಾಶಿಯವರಿಗೆ ಪ್ರಾಪ್ತಿಯಾಗ್ತದೆ. ಷಷ್ಠದಲ್ಲಿ ರಾಹುವು ಶುಭ ಯೋಗ ತರುವುದಲ್ಲದೆ ಹಣಕಾಸು ವಿಚಾರದಲ್ಲಿ ಹಾಗೂ ವೈಭೋಗದ ವಿಚಾರದಲ್ಲಿ, ಅಂದರೆ ಹಣಕಾಸು ವಿಚಾರ, ಯಾರಿಗೂ ನಾವು ಸಾಲ ಕೊಟ್ಟಿರ್ತೇವೆ ಅವರು ಕೊಡ್ತಾ ಇಲ್ಲ, ಅಥವಾ ಯಾವುದೇ ಒಂದು ವೈಭೋಗದ ಒಂದು ವಸ್ತುವನ್ನು, ಕಾರು ಮನೆ ಇತ್ಯಾದಿಗಳನ್ನು ತಗೊಳ್ಬೇಕು, ಈ ವಿಚಾರದಲ್ಲಿ, ಒಡವೆ ವಸ್ತ್ರದ ವಿಚಾರದಲ್ಲಿ, ಏನೋ ಒಂದು ಒಡವೆ ಸ್ವಲ್ಪ ತಗೊಳ್ಬೇಕು, ಮಕ್ಕಳ ಮದುವೆಗಾಗತ್ತೆ, ವಸ್ತ್ರ ಅಂದರೆ ಬಟ್ಟೆಗಳು ತಗೊಳ್ಬೇಕು, ಸೀರೆಗಳು ತಗೊಳ್ಬೇಕು ಅನ್ನುವಂತಹ ವಿಚಾರದಲ್ಲಿ ಕೂಡ ಒಳ್ಳೆಯ ಫಲವನ್ನು ಈ ಕನ್ಯಾ ರಾಶಿಯವರಿಗೆ ಪ್ರಾಪ್ತಿಯಾಗ್ತದೆ. ಸಪ್ತಮದಲ್ಲಿ ಶನಿ ಇರುವುದರಿಂದ ಮಿಶ್ರ ಫಲಗಳು ಕೊಡುವುದಲ್ಲದೆ ರಾಶಿಯ ಮೇಲೆ ಶನಿಯ ದೃಷ್ಟಿ ಇರುವುದರಿಂದ ಸೋಮಾರಿತನ ಬರುವುದು. ಅಂದರೆ ಸೋಮಾರಿತನ ಹೇಳಿದ್ರೆ ಏನೋ ಒಂದು ಕೆಲಸ ಮಾಡೋಕ್ಕೆ ನಾವು ಹೋಗಬೇಕು ಅನ್ನೋಷ್ಟರಲ್ಲಿ ಏನೋ ಒಂದು ಸೋಮಾರಿತನ ಬಂದು ಮಲಗುವಂತಹದ್ದು ಅಥವಾ ಆಲಸ್ಯಗಳು ಬರುವಂತಹದ್ದು, ಈ ಥರ ಬರುವಂತಹ ಕೆಲವು ಕಷ್ಟ ಕಾಲಗಳು ಬರುವಂತಹದ್ದು ಈ ದೋಷಗಳು ಈ ರಾಶಿಗೆ ಕಂಡುಬರುತ್ತದೆ. ಹೀಗೆ ಆಗುವುದರಿಂದ ಕಾರ್ಯಗಳಲ್ಲಿ ಸ್ವಲ್ಪ ಕುಂಠಿತ ಹಾಗೂ ಸ್ವಲ್ಪ ವಿಳಂಬ. ಯಾಕೆಂದರೆ ಕಾಯಕವೇ ಕೈಲಾಸ ಹೇಳಿ ಬಸವಣ್ಣವರು ಹೇಳಿದ್ದ ಹಾಗೆ, ನಾವು ಕೆಲಸ ಮಾಡಿದರೆ ಮಾತ್ರ ನಮಗೆ ಕೈಲಾಸ ಅಂದರೆ ಭಾಗ್ಯವು ಆ ಶಿವನ ಆಶೀರ್ವಾದವು ದೊರಕುವುದು. ನಾವು ಯಾವುದೇ ಕೆಲಸ ಮಾಡಿಲ್ಲ ಅಂದರೆ ನಮಗೆ ಉತ್ಪತ್ತಿ ಹಾಗೂ ನಮಗೆ ಬರುವಂತಹ ಧನಲಾಭವು ಕೂಡ ನಿಂತು ಹೋಗುತ್ತೆ, ಸ್ವಲ್ಪ ಕುಂಠಿತವಾಗುತ್ತದೆ. ಮೇ 1ರ ರಾತ್ರಿ ಹಾಗೂ 2ನೇ ತಾರೀಕು ಮುಂಜಾನೆ ಗುರು ಕರ್ಕಾಟಕ ರಾಶಿಗೆ ಪ್ರವೇಶವಾಗುವುದರಿಂದ ಲಾಭಸ್ಥಾನಕ್ಕೆ ಬರುವುದರಿಂದ, ಅಂದರೆ 11ನೇ ಸ್ಥಾನ ಹೇಳಿದ್ರೆ ಲಾಭಸ್ಥಾನಕ್ಕೆ ಬರುವುದರಿಂದ ವಿದ್ಯಾಲಾಭವು ಬರುತ್ತದೆ. ನೋಡಿ, ಎಷ್ಟೋ ಜನರಿಗೆ ಉನ್ನತ ಶಿಕ್ಷಣ ಮಾಡಬೇಕು ಅನ್ನುವಂಥ ಆಸೆ ಇದ್ದರೂ ಕೂಡ ಓದಲಿಕ್ಕೆ ಕೂತ್ಕೊಂಡ್ರೆ ಸ್ವಲ್ಪ ಸೋಮಾರಿತನ ಬರುವಂತಹದ್ದು. ಆದರೆ ಇದೆಲ್ಲ ಪರಿಹಾರ ಆಗಿ ಗುರು ಲಾಭಸ್ಥಾನಕ್ಕೆ ಅಂದರೆ 11ನೇ ಸ್ಥಾನಕ್ಕೆ ಬರುವುದರಿಂದ ವಿದ್ಯಾಲಾಭವು ಪ್ರಾಪ್ತಿಯಾಗಿ ಗುರುಬಲವು ಕೂಡ, ಕಂಕಣ ಬಲವು ಕೂಡ ಈ ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ ಈ ಮೇ ತಿಂಗಳಿನಲ್ಲಿ ಪ್ರಾಪ್ತಿಯಾಗ್ತದೆ. ಸಪ್ತಮದಲ್ಲಿರುವಂತಹ ಕುಜ ನೋಡಿ, ಸಪ್ತಮದಲ್ಲಿರುವಂತಹ ಕುಜ ಏನು ಹೇಳಿದ್ರೆ 6ನೇ ಸ್ಥಾನ ರೋಗಸ್ಥಾನ, 8ನೇ ಸ್ಥಾನ ಮೃತ್ಯುಸ್ಥಾನ ಅಷ್ಟಮ. ಅದೇ ಸಪ್ತಮ ಸ್ಥಾನ ಹೇಳಿದ್ರೆ ರೋಗಸ್ಥಾನ ಹೇಳಿ ಹೇಳ್ತೇವೆ ಮಧ್ಯಮದಲ್ಲಿ. ಆದ್ದರಿಂದ ಶರೀರದಲ್ಲಿ ಪಿತ್ತವು ಜಾಸ್ತಿ ಆಗುವಂಥದ್ದು ಹಾಗೂ ಪಚನ ಕ್ರಿಯೆ ಕುಂಠಿತವಾಗುವಂಥದ್ದು. ಯಾಕೆಂದ್ರೆ ಈಗ ಸೆಕೆಯ ಸಮಯ ಆಗುತ್ತಿದೆ, ಆಹಾರವು ಕೂಡ ಸ್ವಲ್ಪ ಮಟ್ಟಿಗೆ ನಮ್ಮ ಶರೀರವನ್ನು ಸೇರುತ್ತದೆ, ಹೊಟ್ಟೆಯನ್ನು ಸೇರುತ್ತದೆ. ಆದರೆ ನೀರು, ದ್ರವ ಪ್ರಮಾಣದ ವಸ್ತು ಜಾಸ್ತಿಯಾಗಿ ನಾವು ತೆಗೆದುಕೊಳ್ಬೇಕು. ಅಂದರೆ ನೀರು, ಮಜ್ಜಿಗೆ, ಪಾನಕ, ಎಳನೀರು ಇತ್ಯಾದಿಗಳನ್ನು ತೆಗೆದುಕೊಳ್ಳುವುದರಿಂದ ಪಚನ ಕ್ರಿಯೆಯು ಉತ್ತಮವಾಗುತ್ತದೆ. ಹೊಟ್ಟೆಯಲ್ಲಿ ಉರಿ ಬರುವಂತಹದ್ದು ನೋಡಿ, ಇವಾಗ ನಾವು ಮದುವೆ ಮುಂಜಿಗಳಿಗೆಲ್ಲ ಹೋಗ್ತೇವೆ, ಆದಷ್ಟು ತುಂಬ ಮಸಾಲೆ ಹಾಕಿರುವಂತಹ ಪದಾರ್ಥಗಳನ್ನು ತಿನ್ನುವುದರಿಂದ ಹೊಟ್ಟೆಯಲ್ಲಿ ಉರಿ ಉಂಟಾಗುವಂಥದ್ದು. ಅಂದರೆ ಯಾಕೆ ಊಟ ಮಾಡಿದ್ನೋ, ಯಾಕೆ ಆ ಮಸಾಲೆ ಪದಾರ್ಥವನ್ನು ತಿನ್ನೋ ಅನ್ನುವಂತಹ ಮಟ್ಟಿಗೆ ನಾವು ಬರ್ತೇವೆ. ಆದಷ್ಟು ನಾವು ಶರೀರವನ್ನು ತಂಪು ಮಾಡಿಸ್ಕೊಳ್ಬೇಕು. ಅಂದರೆ ಮೊಸರನ್ನವನ್ನು ನಿಮ್ಮ ಮನೆಯಲ್ಲಿ ಇರುವಂತಹ ದೇವರಿಗೆ ನೈವೇದ್ಯ ಮಾಡಿ ಮಂಗಳಾರತಿಯನ್ನು ಮಾಡಿ ಆ ಮೊಸರನ್ನವನ್ನು ನೀವು ತೆಗೆದುಕೊಳ್ಳುವುದರಿಂದ ನಿಮ್ಮ ಹೊಟ್ಟೆಯಲ್ಲಿ ತಂಪಾಗಿ ಇರುವಂತಹ ಈ ಭಾಗ್ಯ ನಿಮಗೆ ಪ್ರಾಪ್ತಿಯಾಗ್ತದೆ. ಪ್ರಯಾಣದಲ್ಲಿ ಇರುವಂತಹ ಅಡೆತಡೆಗಳು, ಎಲ್ಲೋ ನೀವು ಹೊರಡಬೇಕು ಅಂದ್ಕೊಳ್ತಾ ಇರ್ತೀರಿ, ಎಲ್ಲೋ ಒಂದು ದೂರದ ಪ್ರಯಾಣ ಮಾಡಬೇಕು, ಏನೋ ಒಂದು ತೊಂದರೆಗಳು, ಎಲ್ಲ ವಿಘ್ನಗಳು ಬರುತ್ತವೆ ಅನ್ನುವಂತಹ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಸುಖ ಪ್ರಯಾಣದ ಯೋಗ ಬರುತ್ತದೆ. ಅಂದರೆ ಇವಾಗ ಹೆಂಗಿದ್ರು ಮಕ್ಕಳಿಗೆಲ್ಲ ರಜೆ ಇರ್ತದೆ,
ಏನೋ ಒಂದು ನೀವೊಂದು ಪ್ರವಾಸ ಕೈಗೊಳ್ಳಬೇಕು, ಎಲ್ಲೋ ಒಂದು ನೀವು ಕೊಡಗಿನ ಭಾಗಕ್ಕೋ ಅಥವಾ ಎಲ್ಲೋ ಒಂದು ತಂಪಿರುವ ಜಾಗಕ್ಕೆ ನೀವು ಹೋಗ್ಬೇಕು ಹೇಳಿ ಅನ್ಕೊಳ್ತಾ ಇರ್ತೀವಿ. ಏನೋ ಒಂದು ಸ್ವಲ್ಪ ಅಡೆತಡೆಗಳು ಬರುತ್ತೆ, ಅದು ದುಡ್ಡಿನ ವಿಷಯದಲ್ಲಿರಲಿ ಅಥವಾ ಕೆಲಸದ ವಿಷಯದಲ್ಲಿರಲಿ, ಯಾವುದೇ ಇದ್ರೂ ಕೂಡ ಅದೆಲ್ಲ ತೊಡಕುಗಳ ನಿವಾರಣೆಯಾಗಿ ಸುಖ ಪ್ರಯಾಣದ ಯೋಗ ನಿಮಗೆ ಪ್ರಾಪ್ತಿ ಆಗ್ತದೆ. ಯಾವ ಯಾವ ಕ್ಷೇತ್ರದ ಯೋಗ ಬರ್ತದೆ ನಿಮ್ಗೆ ಹೇಳಿದ್ರೆ, ಗೋಕರ್ಣ, ಮುರುಡೇಶ್ವರ ಅಂದ್ರೆ ಶಿವನ ಆರಾಧನೆ ಮಾಡುವಂತಹ ಸ್ಥಳವನ್ನು ನೀವು ಪ್ರಯಾಣ ಅಂದ್ರೆ ಪರ್ಯಟನೆ ಮಾಡುವಂತಹ ಯೋಗ, ಭೇಟಿ ಮಾಡುವಂತಹ ಯೋಗ ನಿಮಗೆ ಪ್ರಾಪ್ತಿಯಾಗಿ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ನಿಮಗೆ ಪ್ರಾಪ್ತಿಯಾಗುವುದು. ಅಂದ್ರೆ ಈ ಎಲ್ಲ ಯಾತ್ರೆಯನ್ನು ಮಾಡಿ ಎಲ್ಲ ದೇವರ ದರ್ಶನವನ್ನು ಮಾಡಿ ಮನೆಗೆ ಬಂದಿರೋದ್ರಿಂದ ನಿಮಗೆ ಮಾನಸಿಕವಾಗಿ ತುಂಬಾ ಒಳ್ಳೆಯ ಅನುಭವಗಳು, ವಾತಾವರಣಗಳು ಪ್ರಾಪ್ತಿಯಾಗುತ್ತದೆ. ಕುಟುಂಬದವರ ಮದುವೆ ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಇರುವಂತಹ ಸುಮಾರು ಜನ ಮದುವೆ ಮುಂಜಿಗಳಿಗೆ ಮಂಗಲ ಕಾರ್ಯಕ್ಕೆ ಬಂಧು ಮಿತ್ರರ ಸಮಾಗಮದಿಂದ ಅಲ್ಲೆಲ್ಲ ನೀವೆಲ್ಲರೂ ಕೂಡ್ತೀರಿ, ಎಲ್ಲರೂ ಒಟ್ಟಿಗೆ ಸೇರ್ತೀರಿ. ಆ ಒಂದು ಸಮಾಗಮದಿಂದ ಸಂತೋಷದ ವಾತಾವರಣ ನಿಮಗೆ ಪ್ರಾಪ್ತಿ ಆಗ್ತದೆ. ಮನುಷ್ಯನಿಗೆ ಇನ್ನೇನು ಬೇಕು? ಒಂದು ಸಂತೋಷ, ಒಂದು ನಿದ್ದೆ, ಒಂದು ಆಹಾರ. ಇದು ಸಿಕ್ಕಿದ್ರೆ ಮನುಷ್ಯ ಸಂತೋಷವಾಗಿರ್ತಾನೆ. ಅದೇ ರೀತಿಯಲ್ಲಿ ಆ ಸಂತೋಷದ ವಾತಾವರಣ ನಿಮಗೆ ಸಿಕ್ಕಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಉಂಟಾಗುವಂತಹ ಯೋಗ ಪ್ರಾಪ್ತಿಯಾಗ್ತದೆ. ಅಷ್ಟಮದಲ್ಲಿ ರವಿಯಿಂದ ಶರೀರವು ತುಂಬಾ ಉಷ್ಣತೆಯನ್ನು ಕೊಡುತ್ತದೆ. ನೋಡಿ, ಈಗ ರವಿ ಅಂದ್ರೆ ಎಲ್ಲ ಗ್ರಹಗಳು, ನಾವು ಮಧ್ಯಾಹ್ನ ಬೆಳಿಗ್ಗೆ ಆದ್ರೆ ಸೂರ್ಯನಿಗೆ ನೋಡ್ತೇವೆ, ಆದ್ರೆ ಮಧ್ಯಾಹ್ನದ ಸಮಯದಲ್ಲಿ ಒಂದು 10 ಗಂಟೆ ನಂತರ ನಮಗೆ ಸೂರ್ಯನ ಉಷ್ಣತೆಯನ್ನು ತಡೆದುಕೊಳ್ಳಲಿಕ್ಕೆ ಆಗುದಿಲ್ಲ. ಅದೇ ರೀತಿಯಲ್ಲಿ ಆ ಉಷ್ಣತೆ ನಮ್ಮ ಶರೀರದಲ್ಲಿ ಉಂಟಾಗಿ ತುಂಬಾ ಆಯಾಸ ಉಂಟಾಗುವುದು. ಉಷ್ಣತೆಯಿಂದ ತಲೆ ಹಾಗೂ ಕಣ್ಣುಗಳಿಗೆ ನೋವು ಉಂಟಾಗುವಂಥದ್ದು. ಯಾಕೆಂದ್ರೆ ಉಷ್ಣತೆ ಬರುವಂಥದ್ದು ನಾವು ಮೊದಲಿಗೆ ತಲೆಗೆ ಬರುವಂಥದ್ದು. ಯಾಕೆಂದ್ರೆ ಆ ಉಷ್ಣತೆ ತಲೆಯಿಂದ ಎಲ್ಲ ಶರೀರಕ್ಕೆ ವ್ಯಾಪಿಸುವಂಥದ್ದು. ಅದೇ ರೀತಿಯಿಂದ ನಾವು ತಂಪನ್ನು ಹೇಗೆ ಅನುಭವಿಸ್ತೇವೆ ಹೇಳಿದ್ರೆ, ಇವಾಗ ನೀರಲ್ಲಿ ತಂಪಿರುವಂತ ನೀರಲ್ಲಿ ನಿಂತಾಗ ಅಥವಾ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದರಲ್ಲಿ ಕಾಲಿಡುವುದರಿಂದ ನಮ್ಮ ಶರೀರದ ಉಷ್ಣತೆಯನ್ನು ಕೂಡ ನಾವು ಕಡಿಮೆ ಮಾಡುವಂತಹದ್ದು. ಇದರಿಂದ ಈ ರೀತಿ ಮಾಡುವುದರಿಂದ ಶರೀರದಲ್ಲಿ ಉಂಟಾಗುವಂತಹ ಉಷ್ಣತೆಯನ್ನು ನಾವು ಕಡಿಮೆ ಮಾಡಬಹುದು. ದಶಮಾಧಿಪತಿ ಶುಕ್ರನಿಂದ ಅನಿರೀಕ್ಷಿತವಾಗಿರುವಂತಹ ಧನ ಪ್ರಾಪ್ತಿಯಾಗುವಂಥದ್ದು. ಯಾಕಂದ್ರೆ ದಶಮ ಸ್ಥಾನ ಮಂಗಲ ಸ್ಥಾನ, ಭಾಗ್ಯಸ್ಥಾನ ಹೇಳ್ತೇವೆ. ಈ ಸ್ಥಾನದಲ್ಲಿ ಶುಕ್ರ ಅಂದ್ರೆ ಧನಾಧಿಪತಿ, ಲಕ್ಷ್ಮೀ ಪ್ರಾಪ್ತಿ ಆಗ್ತದೆ. ಸಾಲ ಪಡೆದವರಿಂದ ಧನ ಪ್ರಾಪ್ತಿ. ಯಾರಿಗೂ ನೀವು ಸಾಲ ಕೊಟ್ಟಿರ್ತೀರಿ, ಏನೋ ಒಂದು ಅವ್ರ ಪಾಪ ತೊಂದರೆಯಲ್ಲಿರ್ತಾರೆ, ಆದ್ರೂ ಕೂಡ ಕೊಡ್ಬೇಕು ಅನ್ನುವಂತ ಅವ್ರ ಮನಸ್ಸಲ್ಲಿರುತ್ತೆ. ಆದ್ರೆ ಕೊಡ್ಲಿಕ್ಕೆ ಅವ್ರ ಹತ್ರ ಆ ಸಮಯದಲ್ಲಿ ಧನವಿರುವುದಿಲ್ಲ. ಆದ್ರೆ ಈ ಸಮಯದಲ್ಲಿ ಅವರಿಂದ ನಿಮಗೆ ಧನ ಪ್ರಾಪ್ತಿಯಾಗುವಂತ ಯೋಗ ನಿಮಗೆ ಈ ಮೇ ತಿಂಗಳಿನಲ್ಲಿ ಕನ್ಯಾ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತದೆ. ಏಕಾದಶಾಧಿಪತಿ ಅಂದ್ರೆ 11ನೇ ಸ್ಥಾನದಲ್ಲಿ ಗುರು ಇರುವುದರಿಂದ ತುಂಬಾ ಲಾಭ ದೊರೆಯುವಂತಹದ್ದು. ಯಾಕಂದ್ರೆ ಲಾಭಸ್ಥಾನ, ಈ ಕುಂಡಲಿಯಲ್ಲಿ ಲಾಭಸ್ಥಾನ ತುಂಬಾ ಪ್ರಾಮುಖ್ಯವಾಗಿರುವಂತಹದ್ದು. ಯಾಕಂದ್ರೆ ಮನುಷ್ಯ ಜೀವನದಲ್ಲಿ ಲಾಭವನ್ನು ತುಂಬಾ ರೀತಿಯಿಂದ ಪಡೀಲಿಕ್ಕೆ ಹಾತೊರಿತಾ ಇರ್ತಾನೆ. ಅದೇ ರೀತಿಯಲ್ಲಿ ಲಾಭಕಾರಕರಿಂದ ಗುರು ತುಂಬಾ ಲಾಭವನ್ನು ಕೊಡುತ್ತಾನೆ. ಕನ್ಯಾ ರಾಶಿಯವರಿಗೆ ಸಕಲ ದೋಷ ಪರಿಹಾರಕ್ಕೆ ಶ್ರೀರಾಮನಾಮ ತಾರಕ ಮಂತ್ರ ಅಂದ್ರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನುವಂತಹ ರಾಮನಾಮ ತಾರಕ ಅನ್ನುವ ಮಂತ್ರವನ್ನು ಮನಸ್ಸಿನಲ್ಲಿ, ಏನೋ ಒಂದು ನಾವು ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತೇವೆ, ಅಡುಗೆ ಕೆಲಸನೋ ಅಥವಾ ಏನೋ ಒಂದು ತೋಟದಲ್ಲಿ ಏನೋ ಕೆಲಸನೋ ಅಥವಾ ಏನೋ ಒಂದು ಮಾಡ್ತಾ ಇರ್ತೇವೆ, ಅದು ನಾವು ಮನಸ್ಸಿನಲ್ಲಿ ಶ್ರೀರಾಮನ ನಾಮ ಉಚ್ಚಾರಣೆ ಮಾಡುವುದರಿಂದ ಒಳ್ಳೆಯದು. ಯಾಕೆಂದ್ರೆ ಹಿಂದಿಯಲ್ಲಿ ಒಂದು ಮಾತಿದೆ, ರಾಮ್ ಕರೆ ಕಾಮ್ ಹಮ್ ಕರೆ ಆರಾಮ್ ಹೇಳಿ. ನಮ್ಮ ಎಲ್ಲ ಕಷ್ಟ ಕಾರ್ಯಗಳನ್ನು ಶ್ರೀರಾಮಚಂದ್ರ ಪರಿಹಾರ ಮಾಡಿ ನಮಗೆಲ್ಲ ಕಾರ್ಯದಲ್ಲಿ ಅನುಕೂಲತೆಯನ್ನು ಪರಮಾತ್ಮ ಮಾಡಿಕೊಡ್ತಾನೆ. ಅದಕ್ಕೋಸ್ಕರ ಈ ಮನಸ್ಸಿನಲ್ಲಿ ದಿನಾಲು ಶ್ರೀರಾಮ ಜಯ ಜಯ ರಾಮ ಅನ್ನುವಂತಹ ಮಂತ್ರವನ್ನು ಪಠಿಸಿ, ಇದರಿಂದ ಎಲ್ಲ ದೋಷಗಳು ಪರಿಹಾರವಾಗಿ ಶ್ರೀರಾಮದೇವರ ದೇವಸ್ಥಾನಕ್ಕೆ ಬೆಳಿಗ್ಗೆ ಹೋಗುವುದರಿಂದ ನಡೆದುಕೊಂಡು ಹೋಗಬೇಕು. ಯಾಕಂದ್ರೆ ಇವಾಗ ಎಲ್ಲದಕ್ಕೂ ನಾವು ವಾಹನವನ್ನು ಉಪಯೋಗ ಮಾಡ್ತೇವೆ, ಅದರಿಂದ ನಾವು ನಡೆದುಕೊಂಡು ಹೋಗುವಂಥದ್ದನ್ನು ಕೂಡ ನಾವು ಮರೆತಿದ್ದೇವೆ. ಆದ್ದರಿಂದ ಆದಷ್ಟು ನಡೆದುಕೊಂಡು ದೇವಸ್ಥಾನಕ್ಕೆ ಹೋಗುವುದರಿಂದ ನಿಮ್ಮ ಸ್ವಾಸ್ಥ್ಯ, ಯಾಕೆಂದ್ರೆ ನೀನು ನಡೆದಷ್ಟು ನಾನು ಮಿಡಿಯುವೆ ಹೇಳಿ ವೈದ್ಯಕೀಯ ಶಾಸ್ತ್ರದಲ್ಲಿದೆ. ನಾವು ಎಷ್ಟು ನಡಿತೇವೋ ಅಷ್ಟು ನಮ್ಮ ಹೃದಯ ಮಿಡಿಯುತ್ತದಂತೆ. ಅದಕ್ಕೋಸ್ಕರ ನಡೆದುಕೊಂಡು ದೇವಸ್ಥಾನಕ್ಕೆ ಹೋಗಿ ಈ ಶ್ರೀರಾಮದೇವರ ಸೇವೆಯನ್ನು ಮಾಡಿ ಈ ರಾಶಿಯವರಿಗೆ ಈ ಮೇ ತಿಂಗಳು ಒಳ್ಳೆಯದಾಗಲಿ ಹೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದಗಳು.